ಐ ಹಲೋ ಬಾಸ್ ಟಿವಿಯ ಸಮಸ್ತ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥಸ್ವಾಮಿ ಬಾಬು. ಸರಿಗಮಪ ಲಿಟಲ್ ಚಾಂಪ್ಸ್ 22ನೇ ಸೀಸನ್ನ ಒಂದು ಅದ್ಭುತ ಪ್ರತಿಭೆ ಕೀರ್ತಿಯವರು ಸದ್ಯ ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೋಗೋಣ. ಸೊ ಕೀರ್ತಿಯವರೇ, ಈ ಒಂದು ಶೋಗೆ ಬಂದು ಎಂಟ್ರಿ ಕೊಟ್ಟಿದ್ದೀರಾ, ಅದ್ಭುತವಾಗಿ ನಿಮ್ಮ ಪ್ರತಿಭೆಯನ್ನು ತೋರಿಸ್ತಾ ಇದ್ದೀರಾ. ಎಷ್ಟು ಖುಷಿಯಾಗಿದೆ, ಏನೇನು ಹೇಳ್ತೀರಾ? ನಾನು ಅಂದ್ಕೊಂಡೇ ಇರಲಿಲ್ಲ ಇಲ್ಲಿ ಮಠ ಬರ್ತೇನೆ ಅಂತ. ನಮ್ಮಮ್ಮನ ದೊಡ್ಡ ಕನಸಾಗಿತ್ತಿದ್ದು. ನಮ್ಮ ಅಕ್ಕನೂ 2 ರೌಂಡ್ ಬಂದಿದ್ಲು, ಅಂದರೆ ಮೆಗಾ ಆಡಿಷನಿಗೆ ಸೆಲೆಕ್ಟ್ ಆಗಿರಲಿಲ್ಲ. 2 ರೌಂಡ್ ಇಲ್ಲಿ ತನಕ ಬಂದಿದ್ಲು. ಅಂದರೆ ನಮ್ಮಮ್ಮನ ಆಸೆ ನೆರವೇರಿಸ್ಬೇಕು ಅಂತ ನಾನು ಲಿಟಲ್ ಚಾಂಪ್ ಅಂತ ಬಂತಲ್ಲ ಸೀಸನ್ 22 ಕೊಟ್ವಿ. ಶಿವಮೊಗ್ಗ, ನಾವು ಯಾವಾಗಲೂ ಶಿವಮೊಗ್ಗನೇ ಕೊಡೋದು, ಅಂದರೆ ಇವಾಗ ಕೊಡೋಕ್ಕಾಗಲಿಲ್ಲ ಅಂತ ನಮ್ಮ ಪಕ್ಕದ ಊರು ಸಿರ್ಸಿ, ಅಲ್ಲಿ ಕೊಟ್ಟಿದ್ವಿ. ನಾವು ಅಂದ್ಕೊಂಡಿದ್ವಿ ಸೆಲೆಕ್ಟ್ ಆಗುತ್ತೋ ಇಲ್ಲೋ ಅಂತ. ಫಸ್ಟ್ ರೌಂಡ್ ನಾನು ಕೊಟ್ಟಿರೋದು, ಇಲ್ಲಿ ಮಠ ಬಂದಿರೋದು ಫಸ್ಟ್ ರೌಂಡು. ಆಮೇಲೆ ಕೊಟ್ವಿ, ಸೆಕೆಂಡ್ ರೌಂಡ್ ಬಂದ್ವಿ. ಅವಾಗೆಲ್ಲ ನಮ್ಮಮ್ಮನೆಲ್ಲ ಕರೆಸಿದ್ರು, ಎಲ್ಲ ಮಾತಾಡಿಸಿದ್ರು. ಅದಾದಮೇಲೆ ಮತ್ತೆ ಸೆಕೆಂಡ್ ರೌಂಡು ಸೆಲೆಕ್ಟ್ ಆಯಿತು. ಮೆಗಾ ಆಡಿಷನಿಗೆ ಬಂದೆ. 2 ರೌಂಡ್ ಆಗಿತ್ತು. ಮೆಗಾ ಆಡಿಷನಿಗೆ ನಾನೇನು ವೇಟಿಂಗ್ ಲಿಸ್ಟಾಗಿರ್ತೀನೋ, ಟ್ರೈ ಆಗೇನಂತ ಬರುತ್ತೋ ಅಂತ ಆ ಥರ ಕಾತುರದಿಂದ ಕಾಯ್ತಾ ಇದ್ದೆ. ಆಮೇಲೆ ಸೆಲೆಕ್ಟ್ ಆಯ್ತು. ತುಂಬ ಖುಷಿ ಆಯ್ತು. ನಮ್ಮಮ್ಮ ಎಲ್ಲ ಕಣ್ಣೀರು ಹಾಕ್ಬಿಟ್ರು. ಅವ್ರದ್ದು ಶ್ರಮ ಮತ್ತು ಅವ್ರ ಪರಿಶ್ರಮದಿಂದ ನಾನು ಇಲ್ಲಿವರೆಗೂ ಬಂದೆ. ನಮ್ಮೂರಲ್ಲೆಲ್ಲ ಹೆಮ್ಮೆ ಪಡ್ತಾರೆ ಈ ಥರ ಎಲ್ಲ. ನಮ್ಮೂರು ಹೆಮ್ಮೆ ಹುಡುಗಿ ಹೆಂಗಿದ್ದೋಳು ಇವಾಗ ಅಲ್ಲಿ ಇದೊಂದು ದೊಡ್ಡ ಸ್ಟೇಜ್ ಹತ್ತಿದ್ದಾಳೆ ಅಂತ ತುಂಬ ಖುಷಿ ಪಡ್ತಾರೆ. ಬ್ಯಾನರ್ ಎಲ್ಲ ಹಾಕ್ಸಿದ್ದಾರೆ ನಮ್ಮೂರಲ್ಲಿ, ತುಂಬ ಖುಷಿ ಪಡ್ತಾರೆ. ಹೌದು. ಸೊ ಇವಾಗ ಒಂದು ಅವಕಾಶ ಸಿಕ್ತು, ನಿನ್ನ ಪ್ರತಿಭೆನ ತೋರಿಸ್ತಾನೆ ಇದೆಯಾ. ಸೊ ಈ ಸಂಗೀತ ಕಲಿಬೇಕು ಅಂತಂದರೆ ಅದರದ್ದೇ ಆದಂಥ ಸಾಕಷ್ಟು ತರಬೇತಿ ಇರುತ್ತೆ, ಎಲ್ಲ ಇರುತ್ತೆ. ಸೊ ನೀನು ಏನೇನು ಯಾವ ಒಂದು ಸಂಗೀತಗಳ ತರಬೇತಿಯನ್ನು ತಗೊಂಡು ಈ ಹಂತಕ್ಕೆ ಬಂದಿದ್ಯಾ, ಅಥವಾ ತರಬೇತಿ ಇಲ್ಲದೆ ನಾನು ಬರೀ ಕೇಳಿ ನನ್ನ ಒಂದು ಸ್ವಂತ ಪ್ರತಿಭೆಯಿಂದ ಬಂದಿದ್ದೀನಿ ಅಂತ ಹೇಳ್ತೀಯ? ಅಂದರೆ ನಾನು ಸ್ವಂತ ಪ್ರತಿಭೆಯಿಂದನೇ ಬಂದಿರೋದು. ನಾನು ಯಾವುದೇ ಸಂಗೀತನೂ ಕಲ್ತಿರ್ಲಿಲ್ಲ. ನಮ್ಮಮ್ಮ ಸಣ್ಣಕ್ಕಿದ್ದಾಗೆಲ್ಲ ನಮ್ಮನ್ನು ಅಂದರೆ ತೊಟ್ಲಲ್ಲಿದ್ದಾಗ ಹಾಡು ಹೇಳ್ತಾ ಹೇಳ್ತಾ ಮಲಗಿಸ್ತಿದ್ರು. ಅವಾಗಿಂದ ನಮ್ಮ ಅಕ್ಕನೂ ಹೀಗೆ ಫಂಕ್ಷನ್ಸಿಗೆಲ್ಲ ಹಾಡು ಹೇಳಕ್ಕೆ ಹೋಗ್ತಾಳೆ. ಅವಳಿಂದ ನನಗೆ ಬಂತು. ಅದೇ, ನಾನು ಯಾವುದೂ ಸಂಗೀತ ಕಲ್ತಿಲ್ಲ. ಸಂಗೀತ ಕಲಿದೇನೆ ಆಡಿಷನ್ ಕೊಟ್ಟಿದ್ದು. ಸೊ ಇವಾಗ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಸ್ಕೂಲಲ್ಲಾಗಿರ್ಬೋದು, ಏನು ಹೇಳ್ತಾರೆ ಅಂತ? ಯಾಕೆಂದರೆ ಈಗ ಮನೆಯಲ್ಲಿ ನೀವು ಹೇಳಿದ್ರಿ ನಮ್ಮ ಅಕ್ಕಪಕ್ಕ ಊರಲ್ಲಿ ನಮ್ಮನ್ನು ಮೆಚ್ಚುಗೆ ಪಡ್ತಾರೆ, ಇಂಥ ಹುಡುಗಿ ಈ ಸ್ಥಾನಕ್ಕೆ ಹೋಯ್ತು ಅಂತ. ಸೊ ಫ್ರೆಂಡ್ಸ್, ಸ್ಕೂಲಲ್ಲಿ ಟೀಚರ್ಗಳಾಗಿರ್ಬೋದು, ಸ್ನೇಹಿತರಾಗಿರ್ಬೋದು, ಏನು ಹೇಳ್ತಾರೆ ಅಂತ? ಅವರಿಗೆಲ್ಲ ಫುಲ್ ಖುಷಿ. ಅಂದರೆ ನನ್ನ ಬೆಸ್ಟ್ ಫ್ರೆಂಡು ಇಲ್ಲಿವರೆಗೂ ಹೋಗಿದ್ದಾಳೆ. ಅಂದರೆ ಅವ್ರನ್ನ ಸ್ಟೇಜ್ ಮೇಲೆ ಕರೆಸಿದ ಅವರಿಗೂ ತುಂಬ ಖುಷಿ. ನಮ್ಮ ಟೀಚರ್ಸು ಸರ್ಸು ಅಷ್ಟೇ ಶ್ರಮ ಪಟ್ಟಿದ್ದಾರೆ. ನಾನು ಇಲ್ಲಿ ವೇದಿಕೆ ತನಕ ಬರೋಕ್ಕೆ ಕಾರಣ ಎಲ್ಲ ಅವರೇ ಅಂತಲೇ ಅನ್ಬೋದು ಸರ್. ಸೊ ಇದ್ರ ನಡುವೆ ಇನ್ನೊಂದು ಏನಂತಂದರೆ, ಈ ಥರ ಒಂದು ಶೋಗಳು ಯಾರು ಹೇಳ್ತಾರೆ, ಪ್ರತಿಭೆಗಳನ್ನು ಹೆಕ್ಕೋದಕ್ಕೆ ಒಂದು ಅವಕಾಶ ಅಂತ. ನಾರ್ಮಲಾಗಿ ನಾವೇ ಯಾವುದಾದ್ರು ಒಂದು ವೇದಿಕೆ ಬೇಕು ಅಂದರೆ ನಾವು ಕ್ರಿಯೇಟ್ ಮಾಡ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಸೊ ಸಿಕ್ಕಿರೋ ವೇದಿಕೆಗಳನ್ನು ಅಲ್ಲಿ ನಮ್ಮ ಪ್ರತಿಭೆಯನ್ನು ಪ್ರೂವ್ ಮಾಡಿ ಅಲ್ಲಿ ಏನಂತಾರೆ ನಮಗೂ ಪ್ರತಿಭೆ ಇದೆ ಅಂತ ತೋರ್ಸೋದಕ್ಕೆ ಒಂದು ದೇಶ. ಸೊ ಸರಿಗಮಪ ಲಿಟಲ್ ಚಾಂಪ್ಸ್ ಈ ವೇದಿಕೆ ನಿಮಗೆ ಎಷ್ಟು ಏನು ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಸ್ವಲ್ಪ ಮುಖ್ಯವಾಯಿತು ಅಂತ? ಅಂದರೆ ನಾನು ವಿಷಯಕ್ಕೆ ಬರ್ತೀನಿ. ಅಂದರೆ ನಮಗೂ ಮನೆ ಇಲ್ಲ, ಏನಿಲ್ಲ. ನಾವು ಇಲ್ಲಿಗೆ ಬಂದರೆ ಇಲ್ಲಿ ಒಂದು ಆಡಿಷನ್ ಕೊಟ್ಟು ಇಲ್ಲಿ ಸೆಲೆಕ್ಟ್ ಆಗಿ ಇಲ್ಲಿ ನಾನು ಒಂದು ನನ್ನ ಪ್ರತಿಭೆನ ತೋರಿಸ್ಕೊಂಡು ನಮ್ಮದೊಂದು ಮನೆ ಆಗುತ್ತೆ. ಅಂದರೆ ಇವಾಗ ನಾವು ಇಲ್ಲಿಗೆ ಬಂದೀವಿ ಅಂತ ಕೀಳಾಗಿ ನೋಡೋರೆ ಜಾಸ್ತಿ ಜನ. ಅದ್ರಾಗ ಅವ್ರ ಮುಂದೆ ನಾವು ತಲೆ ಎತ್ತು ಓಡಾಡಬೇಕು. ನಾನು ಇಲ್ಲಿವರೆಗೂ ಬಂದಿದ್ದೆ ಹೆಮ್ಮೆ. ಇವಾಗ ನಮ್ಮ ಮಾತಾಡಿಸೋ ಇಲ್ದವರೆಲ್ಲ ಫೋನ್ ಮಾಡಿ ಮಾತಾಡ್ತಾರೆ ನಾನು ಇಲ್ಲಿಗೆ ಬಂದಿರೋಕ್ಕೆ. ಅದೇ ಖುಷಿ. ನಾನು ಇಲ್ಲಿಗೆ ಬಂದಿರೋದು. ಇವಾಗ ನನಗೆ ಮಾತಾಡ್ಸ್ತಾರೆ, ಎಲ್ಲ ಮಾತಾಡಿಸ್ತಾರೆ. ಅದೇ ಸರ್. ಓಕೆ. ಅಲ್ಲ, ಇವಾಗ ಮನೇಲಿ ಅಂತ ಹೇಳಿದ್ರಿ, ಅಂದರೆ ಒಂದು ಸ್ವಲ್ಪ ಏನು ಹೇಳ್ತಾರೆ ಫ್ಯಾಮಿಲಿ ಸಪೋರ್ಟ್ ಕೂಡ ಬೇಕಾಗುತ್ತೆ. ಸೊ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಯಾವ ಥರ ಇದೆ ಅಂತ ಈ ಹಂತಕ್ಕೆ ಬರೋ ತನಕ? ಯಾಕೆಂದರೆ ಇವಾಗ ಬೆಂಗಳೂರಿಗೆ ಬಂದು ಶೋಗೆ ಅಟೆಂಡ್ ಆಗಬೇಕು, ಇಲ್ಲಿ ಸ್ಟೇ ಆಗಬೇಕು ಅಂದರೆ ಸಾಕಷ್ಟು ಖರ್ಚು ವೆಚ್ಚಗಳು ಬಂದೇ ಬರುತ್ತೆ. ಸೊ ಇದೆಲ್ಲ ಯಾವ ಥರ ನಿಮಗೆ ಸಹಕಾರ ಸಿಗ್ತಿದೆ, ಮನೆಯವರೆಲ್ಲ ಯಾವ ಥರ ಹೆಲ್ಪ್ ಮಾಡ್ತೀರಿ ಅಂತ? ಅಂದರೆ ಸರ್, ನಮ್ಮ ಮನೆಯವ್ರಿಗಿಂತನೂ ನಮಗೆ ಟೀಚರ್ಸೇ ಜಾಸ್ತಿ ಹೆಲ್ಪ್ ಮಾಡಿರೋದು. ಅವರೊಂದು ಡ್ರೆಸ್ ತಗೊಳಕ್ಕಾಗಲಿ, ಇಲ್ಲಿ ತನಕ ಅಂದರೆ ತುಂಬ ದೂರ, ನಮ್ಮೂರು ಇಲ್ಲಿ ಬೆಂಗಳೂರು ತುಂಬ ದೂರ. ಟ್ರಾವೆಲ್ ಮಾಡೋಕ್ಕೆ ದುಡ್ಡು ಪೇ ಮಾಡ್ತಾರೆ. ನಮಗೆ ಗೊತ್ತಿಲ್ಲ ಅಂದ್ರೂ ಅವರೇ ಹೇಳ್ತಾರೆ, ಏನಾದರೂ ಇದ್ರೆ ಹೇಳ್ರಿ ಅಂತ. ನಮಗೆ ಸರ್ ಬೇಡ, ನಾವು ನೋಡ್ಕೊತೀವಿ ಹೆಂಗೆ ಅಂತ ಹೇಳಿದ್ರು ಒಂದು ನಮಗೆ ಆಗಷ್ಟು ಮಟ್ಟಿಗೆ ಅಷ್ಟು ದುಡ್ಡು ಕೊಡ್ತಾರೆ. ಅವರಿಂದನೇ ಸರ್, ನಮ್ಮ ಸರ್. ಹಾಂ ಸರ್, ಟೀಚರ್ಸ್ಗಳಿಂದನೇ. ಸೊ ಫ್ಯಾಮಿಲಿ ಏನೇನು ಮಾಡ್ತೀರಂದರೆ, ಏನು ಕೆಲಸ ಇದೆ, ಏನೇನು ಮಾಡ್ತೀರಂತೆ, ಮನೇಲಿ ಯಾರಿದ್ದಾರೆ ಅಂತ? ಅಂದರೆ ನಮ್ಮ ಮನೆಗೆ ಫ್ಯಾಮಿಲಿ ಎಲ್ಲ ಗದ್ದೆ ಕೆಲಸ ಮಾಡ್ತಾರೆ, ಗಾರೆ ಕೆಲಸ ಮಾಡ್ತಾರೆ. ನಮ್ಮಮ್ಮ ಟೈಲರಿಂಗ್ ಮಾಡ್ತಿದ್ರು. ಅಂದರೆ ನಮ್ಮ ಅಕ್ಕರೆಲ್ಲ ಓದ್ತಾರೆ. ಅದು ಸಿರ್ಸಿ ಮತ್ತು ಸೊರಬದಿಂದನೇ ನಮ್ಮ ಅಕ್ಕರೆಲ್ಲ ಓದ್ತಾರೆ. ಇವಾಗ ಇವಾಗ ಇಲ್ಲಿಗೆ ಬಂದಾರಲ್ಲ, ಇವಾಗ ಸ್ವಲ್ಪ ಇಲ್ಲೇ ನೋಡ್ಕೊತಾರೆ ಅಷ್ಟೇ.
ಸೊ ಇಲ್ಲಿ ಶೂಟಿಂಗ್ ಹೋಗೋದಾಗಿರ್ಬೋದು ಅವಾಗ ಕೂಡ ಅವರು ಬರ್ತಾರೆ ಅಂತನಾ ಅಂದರೆ ಇಲ್ಲಿ ಎಲ್ಲಿ ಸ್ಟೇ ಆಗ್ತೀರಾ? ಯಾಕೆಂದರೆ ಬೆಂಗಳೂರಲ್ಲಿ ಅಂತಂದ್ರೆ ನನಗೆ ಗೊತ್ತಿರೋ ಪ್ರಕಾರ ನಿಮಗೆ ಇಲ್ಲಿ ಯಾರೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಮೋಸ್ಟ್ಲಿ ಅದೇ ಇಲ್ಲಿ ಯಾವ ಥರ ಇಲ್ಲಿ ವ್ಯವಸ್ಥೆಗಳು ಯಾವ ಥರ ಇದೆ ಅಂತ? ಹಾಂ, ಚೆನ್ನಾಗಿದೆ. ಸರಿಗಮಪ ಬಂದಲ್ಲಿಂದ ಅವ್ರದ್ದೇ ರೂಮು, ಅವ್ರದ್ದೇ ಊಟ, ಅವ್ರದ್ದೇ ಎಲ್ಲ ಖರ್ಚು ಚೆನ್ನಾಗಿದೆ ಇಲ್ಲೆಲ್ಲ ಫುಲ್ಲು. ಅಂದರೆ ನಾನು ಎಲ್ಲೂ ಹೋಗಿರಲಿಲ್ಲ. ನನಗೆ ಮೈಸೂರು ನೋಡ್ಬೇಕಂತ ಭಾಳ ಆಸೆ ಇತ್ತು. ನಾನೊಂದು ಸಲ ಸ್ಟೇಜ್ ಮೇಲೆ ಹೇಳಿದ್ದೆ, ಮೈಸೂರು ನೋಡ್ಬೇಕಂತ ಭಾಳ ಆಸೆ ಅಂತ. ವಿ ಪಿ ಸರ್ ಹೇಳಿದ್ದು, ಅವ್ರು ಕಳಿಸ್ತಿದ್ರು. ಅಲ್ಲೆಲ್ಲ ಫುಲ್ ಖರ್ಚು ಗಿರ್ಚೆಲ್ಲ ಅವ್ರದ್ದೇ ಆಯ್ತು. ತುಂಬ ಖುಷಿ ಆಯ್ತು ನನಗೆ ಇಲ್ಲಿ ಬಂದು ಫಸ್ಟ್ ಟೈಮ್. ಒಂದು ಕಡೆ ಸಂಗೀತದ ಆಸಕ್ತಿ ಪ್ರತಿಭೆ ತೋರಿಸೋದಕ್ಕೆ ನಾನು ಬೆಳವಣಿಗೆಗೂ ಕೂಡ ಒಂದು ಅವಕಾಶ ಆದರೆ ಎಲ್ಲರ ಜೊತೆ ಬೆರೆಯೋದಕ್ಕೂ ಕೂಡ ಅವಕಾಶ ಇತ್ತು. ಅಂದರೆ ಇಲ್ಲಿ ನೋಡದೇ ಇರೋದು, ಎಲ್ಲಿ ಹೋಗದೇ ಇರೋ ಪ್ಲೇಸ್ಗಳಿಗೆ ಕೂಡ ಇಲ್ಲಿ ಆಗುತ್ತೆ. ಅದ್ರ ಜೊತೆಗೆ ಇನ್ನೊಂದು ಏನಂತಂದರೆ ಇವಾಗ ನನಗೆ ಆದಂಥ ಒಂದು ಡ್ರೀಮ್ಗಳಿರುತ್ತೆ. ಸೊ ನಾನು ಸಂಗೀತದಲ್ಲಿ ಇಲ್ಲಿಗೆ ಹೋಗಬೇಕು, ಈ ಸ್ಥಾನ ತಲುಪಬೇಕು, ಇದನ್ನೇನೋ ಒಂದು ಮಾಡಬೇಕು ಅಂತಿರುತ್ತೆ. ಸೊ ನಿಮ್ಮ ಡ್ರೀಮ್ಗಳು ಆಸೆಗಳು ಏನೇನಿದೆ? ಅದೇ, ನಾನು ದೊಡ್ಡ ಸಿಂಗರ್ ಆಗಬೇಕು, ನಾದೇ ಶ್ರೇಯಾ ಘೋಷಾಲ್, ಚಿತ್ರ ಮ್ಯಾಮ್ ಥರ ನಾನು ಹಾಡು ಹೇಳಬೇಕು ಅಂತ ಆಸೆ. ನಾನು ಸಂಗೀತ ಕಲ್ತಿಲ್ಲ. ಇಲ್ಲಿ ನಾನು ಅಕಸ್ಮಾತ್ ಫೈನಲಿಗೆ ಹೋಗಿ ಅಲ್ಲಿ ವಿನ್ ಆಗಿ ಹೋದರೆ ಫಸ್ಟ್ ನಾನು ಸಂಗೀತ ಕಲಿತೀನಿ. ಸಂಗೀತ ಕಲ್ತಾದ್ಮೇಲೆ ನನ್ನ ಡ್ರೀಮ್ ಅದೇ, ದೊಡ್ಡ ಸಿಂಗರ್ ಆಗಬೇಕು, ನಮ್ಮ ಅಮ್ಮನ ಚೆನ್ನಾಗಿ ನೋಡಬೇಕು, ಚೆನ್ನಾಗಿ ನಮ್ಮ ಅಕ್ಕರನ್ನೂ ಚೆನ್ನಾಗಿ ನೋಡ್ಕೋಬೇಕು, ನಮ್ಮ ಅಕ್ಕರನ್ನೂ ಅಂದರೆ ಚೆನ್ನಾಗಿ ನೋಡ್ಕೋಬೇಕು. ಅಂದರೆ ಎಲ್ಲ ಫಂಕ್ಷನ್ನಿಗೆ ಹೋಗಿ ನಮ್ಮದು ಒಂದು ದೊಡ್ಡ ಮನೆ ಮಾಡಬೇಕು ಅಂತ ನಂಗೆ ತುಂಬ ಆಸೆ. ನಿಮ್ಮ ಫೇವ್ರೇಟು ಹೀರೋ ಯಾರು ಕನ್ನಡದಲ್ಲಿ? ಕಿಚ್ಚ ಸುದೀಪ್. ಅದು ಸೊ ಕಿಚ್ಚ ಸುದೀಪ್ ಫೇವ್ರೇಟ್ ಹೀರೋ. ಸೊ ನೀವು ಇವಾಗ ಲಿಟಲ್ ಚಾಂಪ್ ಸರಿಗಮಪದಲ್ಲಿ ಆಲ್ರೆಡಿ ನಿಮ್ಮದೇ ಆದಂಥ ಸಾಂಗ್ ಮೂಲಕ ಹೆಸರು ಮಾಡಿದ್ದೀರಾ. ಸೊ ಒಂದು ಝಲಕ್ ಸುದೀಪ್ ಅವ್ರದ್ದಾಗಿರ್ಬೋದು, ನಿಮ್ಮ ಫೇವ್ರೇಟ್ ಯಾರ್ದಾರಾಗಿರ್ಬೋದು, ನಮ್ಮ ನೋಡ್ತಾ ಇರ್ತಕ್ಕಂಥವ್ರಿಗೆ ಒಂದೆರಡು ಲೈನು. ಯಾವುದು ಬೇರೆದಾರ ಆಯಿತು, ಸುದೀಪ್ ಅವ್ರದಾರ ಆಯಿತು, ಬೇರೆ ಯಾವ್ದಾರ ನಿಮ್ಮ ಫೇವ್ರೇಟ್ ಯಾವ್ದಾರ ಎರಡು ಲೈನ್ ಚೆನ್ನಾಗಿ. ನನ್ನ ಫೇವ್ರೇಟ್ ಅಂದರೆ ಭಾವಗೀತೆಗಳನ್ನ ಜಾಸ್ತಿ ಹೇಳೋದು. ನಮ್ಮ ಮೆಗಾ ಆಡಿಷನ್ನಿಗೆ ಹೇಳಿದ್ದೆ ಹೇಳ್ತೀನಿ. ಲೋಕದ ಕಣ್ಣಿಗೆ ರಾಧೆಯು ಕೂಡ ಎಲ್ಲರಂತೆ ಒಂದು ಹೆಣ್ಣು, ನನಗೂ ಆಕೆ ಕೃಷ್ಣನ ತೋರುವ ಪ್ರೀತಿಯು ನೀಡಿದ ಕಣ್ಣು, ಪ್ರೀತಿಯು ನೀಡಿದ ಕಣ್ಣು. ಸೂಪರಾಗಿ ಆಡಿದ್ರಿ. ಸೊ ಎಲ್ಲರೂ ಕೇಳಿರ್ತಾರೆ. ಸೊ ನಿಮ್ಮ ಶೋಗಳನ್ನು ನೋಡ್ತಾ ಎಲ್ಲರೂ ಕೇಳಿರ್ತಾರೆ. ಸೊ ಇವಾಗ ಜಡ್ಜಸ್ಗಳು ತುಂಬ ಎಷ್ಟು ಸಾಂಗ್ಗಳಲ್ಲಿ ತಪ್ಪು ಸರಿ ಗುರುತಿಸ್ತಾರೋ ಅದೇ ಥರ ಕಾಮಿಡಿ ಮಾಡ್ತಾ ಎಲ್ಲರೂ ಕೂಡ ಚೆನ್ನಾಗಿರ್ತಾರೆ ಅಂತ. ಸೊ ಆದರೂ ಅನುಭವ ಬಗ್ಗೆ ಅವರು ಒಳ್ಳೊಳ್ಳೆ ಕಮೆಂಟ್ಸ್ ಹೇಳ್ತಾರೆ. ಅದು ಶ್ರುತಿ ಮಿಸ್ ಆದ್ರೂ ನನಗೆ ಫಸ್ಟಿಗೆ ಶ್ರುತಿ ತಾಳ ಅಂದರೆ ಏನಂತಲೂ ಗೊತ್ತಿರಲಿಲ್ಲ. ಇಲ್ಲಿಗೆ ಬಂದ ಮೇಲೆ ಮೆಂಟರ್ ಸೆಲೆಕ್ಷನ್ನೂ ಆಯಿತು. ಅಂದರೆ ಅವರೆಲ್ಲ ಹೇಳಿಕೊಟ್ರು, ಶ್ರುತಿ ಅಂದರೆ ಈ ಥರ ಇರುತ್ತೆ, ತಾಳ ಅಂದರೆ ಈ ಥರ ಇರುತ್ತೆ, ಅದಾದೇ ಒಂದು ಆ್ಯಪ್ ಇರುತ್ತೆ, ಅದೆಲ್ಲ ಡೌನ್ಲೋಡ್ ಮಾಡಿ ಅದ್ರ ಜೊತೆನೇ ಕಲಿ. ಅಂದರೆ ಯೂಟ್ಯೂಬಾಗೆಲ್ಲ ಅದು ಕಳಿಸ್ತಿರ್ತಾರಲ್ಲ, ಈ ಥರ ಸಂಗೀತ ಹೇಳಬೇಕು, ಈ ಥರ ಶ್ರುತಿನ ಹೇಳಬೇಕು ಅಂತ. ಆವಾಗ ನಾನು ಕಲಿತೆ ಇದೆಲ್ಲ. ಇವಾಗೆಲ್ಲ ಚೆನ್ನಾಗಿ ಹಾಡ್ತಿದ್ದೇನೆ. ಅದೇ ಶ್ರುತಿ ಜೊತೆ ತಾಳ ಜೊತೆ ಹೇಳ್ತಿರ್ತಾರೆ, ಒಳ್ಳೊಳ್ಳೆ ಕಮೆಂಟ್ಸ್ ಹೇಳ್ತಾರೆ, ತಪ್ಪು ಸರಿ ಇದ್ದರೆ ತಿದ್ಕೊಳ್ಳಿ ಅಂತಲೂ ಹೇಳ್ತಾರೆ. ಅದೇ ಸರ್. ಓಕೆ. ಸೊ ಇವಾಗ ಇನ್ನೂ ಎರಡು ವಾರನ ಇದೆ ಅಂದರೆ ಆಲ್ಮೋಸ್ಟ್ ಇವಾಗ 1 ತಿಂಗಳು 2 ತಿಂಗಳು ಆಯಿತು ಅಂದ್ಕೊಳ್ಳಿ. ಸೊ ಇಷ್ಟು ದಿನ ಸ್ಕೂಲಲ್ಲಿ ಆಗಿರ್ಬೋದು ರಜೆ ಟೀಚರ್ಸ್ಗಳ್ದು ಯಾವ ಥರ ಸಹಕಾರ ಇತ್ತು ಅಂತ? ರಜೆಗಳು ಕೇಳಿದ ತಕ್ಷಣ ಕೊಟ್ಟರೆ ಯಾವ ಥರ ಅಂತ? ಹಾಂ, ರಜೆ ಕೇಳಿದ ತಕ್ಷಣ ಕೊಟ್ಟರು. ಗೌರ್ಮೆಂಟ್ ಸ್ಕೂಲು. ಇವಾಗ ಆನ್ಲೈನ್ ಕ್ಲಾಸ್ ಆದರೂ ಮಾಡ್ತಾರೆ. ಅಲ್ಲಿಂದ ಅಂದರೆ ಇಲ್ಲಿ ನನಗೆ ವರ್ಕ್ ಮಾಡೋಕ್ಕೆ ಅಷ್ಟೊಂದಾಗಲ್ಲ. ಬರೀ ಸಂಗೀತ ಹಾಡು ಕಲಿತಾನೆ ಇರಬೇಕು, ಒಂದು ಸ್ವಲ್ಪನೂ ಟೈಮ್ ಇರಲ್ಲ. ಅದಕ್ಕೋಸ್ಕರ ಎಲ್ಲ ನೋಡ್ಕೊತಾರೆ ಎಲ್ಲ. ಸೊ ಇಷ್ಟೊತ್ತು ಬಾಸ್ ಟಿವಿ ಜೊತೆ ಸಾಕಷ್ಟು ವಿಚಾರಗಳನ್ನು ಮಾತಾಡಿದ್ರಿ. ಸೊ ಫೈನಲ್ಗೆ ಹೋಗಿ ನೀವೇ ಗೆಲ್ಲಿ ಅಂತ ನಮ್ಮ ಕಡೆಯಿಂದ ವಿಶ್ ಇರುತ್ತೆ, ನಮ್ಮ ಬಾಸ್ ಟಿವಿ ಕಡೆಯಿಂದ. ಆಲ್ ದ ಬೆಸ್ಟ್, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ಸೊ ನೋಡಿದ್ರಲ್ಲ, ಇದಿಷ್ಟು ಸರಿಗಮಪ ಲಿಟಲ್ ಚಾಂಪ್ಸ್ನ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಕೀರ್ತಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರವಿಚಂದ್ರ ಜೊತೆ ತೀರ್ಥಸ್ವಾಮಿ ಬಾಬು, ಬಾಸ್ ಟಿವಿ ಬೆಂಗಳೂರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.